ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ನಟ ದರ್ಶನ್ ಈ ವರ್ಷದ ಆರಂಭದಿಂದಲೂ ಸಾಲು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಇದೀಗ ಮೇಲೇಳೋಕೆ ಆಗದಂತಹ ಸಂಕಷ್ಟದ ಗುಂಡಿಗೆ ಬಿದ್ದಿದ್ದಾರೆ. ಈಗಾಗಲೇ ಪೊಲೀಸರು ಹಲವಾರು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರು ಈ ಒಂದು ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗದಂತಹ ಪ್ರಬಲವಾದ ಮಹತ್ವದ ಸಾಕ್ಷಿಗಳು ಪೊಲೀಸರ ಕೈ ಸೇರಿವೆ. ಸುದೀರ್ಘವಾದ ಸಿನಿಮಾ ಜರ್ನಿಯ ಅನುಭವ ಹೊಂದಿದ್ದ ಅವರು ಇನ್ನು ಸಾಕಷ್ಟು ವರ್ಷಗಳವರೆಗೆ ಸಿನಿಮಾಗಳನ್ನು ಮಾಡಬೇಕಾಗಿತ್ತು. ಆದರೆ ಅವರ ಉಳಿದ ಸಿನಿಮಾ ಕೆರಿಯರ್ನ ಅವಧಿಯನ್ನ ಜೈಲಿನಲ್ಲಿ ಕಳೆಯುತ್ತಾರಾ ಅನ್ನುವ ಅನುಮಾನ ಮೂಡಿದೆ. ಸದ್ಯದ ಮಟ್ಟಿಗಂತೂ ದರ್ಶನ್ ಅವರಿಗೆ ಜೈಲೇ ಗತಿ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರ ಈಗ ಚಿತ್ರರಂಗದ ಮಂದಿಗಂತೂ ಶಾಕ್ ಎದುರಾದರೆ ಅಭಿಮಾನಿಗಳು ಆತಂಕದಲ್ಲಿದ್ದಾರೆ. ಇನ್ನು ಈ ಒಂದು ಕೊಲೆ ಕೇಸ್ನ ಭೀಕರತೆಯನ್ನು ಕಂಡು ರಾಜ್ಯವೇ ಬೆಚ್ಚಿ ಬಿದ್ದಿದೆ. ತನಿಖೆ ಆದಂತೆಲ್ಲ ಹೊಸ ಆಘಾತಕಾರಿ ಅಂಶಗಳು ಬಯಲಾಗಿದೆ. ಆದರೆ ವೀಕ್ಷಕರೇ, ದರ್ಶನ್ ಅವರಿಗೆ ಇಂತಹದೊಂದು ಸಂಕಷ್ಟ ಎದುರಾಗುತ್ತೆ. ದರ್ಶನ್ ಅವರ ಬದುಕಿನಲ್ಲಿ ಈ ವರ್ಷದಲ್ಲಿ ಇದೇ ರೀತಿ ಆಗುತ್ತೆ ಅಂತ ಈ ಮೊದಲೇ ಸ್ವಾಮೀಜಿಯೊಬ್ಬರು ಎಚ್ಚರಿಸಿದ್ರು. ನಟ ದರ್ಶನ್ ಅವರ ಕುರಿತಾಗಿ ಸ್ವಾಮೀಜಿಯೊಬ್ಬರು ಸ್ಫೋಟಕವಾದ ಭವಿಷ್ಯವನ್ನ ನುಡಿದಿದ್ರು. ಆ ಒಂದು ಭವಿಷ್ಯವನ್ನ ನುಡಿದು ಬಹಳ ದಿನಗಳೇನಾಗಿಲ್ಲ. ಇದೇ ತಿಂಗಳ ಮಾರ್ಚ್ನಲ್ಲಿ ಅವರು ದರ್ಶನ್ ಅವರಿಗೆ ಎಚ್ಚರಿಕೆಯ ಒಂದು ಸಂದೇಶವನ್ನ ರವಾನಿಸಿದ್ರು. ಶ್ರೀಗಳು ಭವಿಷ್ಯ ನುಡಿದ ಕೇವಲ 3 ತಿಂಗಳ ಒಳಗಾಗಿ ನಟ ದರ್ಶನ್ ಅವರಿಗೆ ಅತಿ ದೊಡ್ಡ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ದರ್ಶನ್ ಅವರ ಕುರಿತಾಗಿ ಅವರ ಜೀವನದಲ್ಲಿ ಭವಿಷ್ಯದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳಿದ ಸ್ವಾಮೀಜಿ ಯಾರು? ಅವರು ನುಡಿದಂತಹ ಸ್ಫೋಟಕ ಭವಿಷ್ಯದಲ್ಲಿ ಅಂಥದ್ದೇನಿದೆ? ಕಾಲಜ್ಞಾನ ಮಠ ಎಲ್ಲಿದೆ? ಅದರ ಖ್ಯಾತಿ ಏನು? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೇವಲ ಕರ್ನಾಟಕ ಮಾತ್ರವಲ್ಲದೆ ದೇಶದ ಗಮನ ಸೆಳೆದಿದೆ. ಕೃತ್ಯದ ಸಾಕ್ಷ್ಯಗಳು ಈಗಾಗಲೇ ಪೊಲೀಸರ ಕೈ ಸೇರಿದೆ. ನಟ ದರ್ಶನ್ ಅವರಿಗೆ ಜೈಲೇ ಗತಿ ಅಂತಲೇ ಹೇಳಲಾಗ್ತಾ ಇದೆ. ಈ ನಡುವೆ ದರ್ಶನ್ ಬಗ್ಗೆ ಮಾರ್ಚ್ನಲ್ಲಿಯೇ ಸ್ವಾಮೀಜಿಯೊಬ್ಬರು ನುಡಿದ ಭವಿಷ್ಯ ಇದೀಗ ನಿಜ ಆಗಿದೆ ಅನ್ನಿಸ್ತಾ ಇದೆ. ಅದರಲ್ಲೂ ದರ್ಶನ್ ಅವರ ಕುರಿತಾಗಿ ಅವರು ನುಡಿದಿದ್ದ ಹಲವು ಭವಿಷ್ಯಗಳಲ್ಲಿ ಒಂದು ಸೂಕ್ಷ್ಮ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ರು. ಸದ್ಯ ನಟ ದರ್ಶನ್ ಅವರಿಗೆ ಇಂತಹದೊಂದು ಪರಿಸ್ಥಿತಿ ಎದುರಾಗೋದಕ್ಕೂ ಅದೇ ಕಾರಣ ಆಗಿದೆ. ಹೀಗಾಗಿ ಶ್ರೀಗಳು ನುಡಿದಂತೆ ಆಗಿರೋದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಸಿನಿಮಾ ಕೆರಿಯರ್ ಜೊತೆಗೆ ಅವರ ವೈಯಕ್ತಿಕ ಜೀವನದ ಹಾದಿಯಲ್ಲೂ ಸಾಕಷ್ಟು ಏರಿಳಿತವನ್ನು ಕಂಡಿದ್ದಾರೆ. ಸ್ಟಾರ್ಡಮ್ ಎಂಬ ಕಿರೀಟ ಶಿರ ಏರ್ತಿದ್ದಂತೆ ಅದನ್ನು ನಿಭಾಯಿಸುವಲ್ಲಿ ದರ್ಶನ್ ಎಡವಿದ್ದಾರೆ. ಸದಾ ಒಂದಿಲ್ಲೊಂದು ಕಾಂಟ್ರವರ್ಸಿಗಳನ್ನೇ ಹೊದ್ದು ಸರಣಿ ವಿವಾದಗಳಿಂದಲೇ ಸದಾ ಸುದ್ದಿಯಲ್ಲಿರ್ತಾರೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ಜೊತೆಗಿರುವವರ ಉಡಾಫೆ ಮಾತುಗಳಿಗೆ ಕಿವಿ ಕೊಟ್ಟು ಇದೀಗ ಅದೇ ಅಡಕತ್ತರಿಗೆ ತಮ್ಮದೇ ಕುತ್ತಿಗೆಯನ್ನು ಕೊಟ್ಟಿದ್ದಾರೆ. ಬಹುತೇಕರು ಇದೀಗ ನಟ ದರ್ಶನ್ಗೆ ಇವೆಲ್ಲವೂ ಯಾಕೆ ಬೇಕಿತ್ತು, ಇಂತಹದೊಂದು ಕೊಲೆ ಪ್ರಕರಣದಲ್ಲಿ ಯಾಕೆ ಸಿಲುಕಿಕೊಂಡ್ರು ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅದರಲ್ಲೂ ಒಬ್ಬ ನಟನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿ ನಡೆದುಕೊಳ್ಳಬೇಕು, ಅನೇಕರಿಗೆ ಮಾದರಿಯಾಗುವಂತಹ ವ್ಯಕ್ತಿ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗೋದು ಅಂತ ಹೇಳಿದ್ರೆ ಎಲ್ಲರಿಗೂ ಶಾಕ್ ಉಂಟಾಗಿದೆ. ಇನ್ನು ಅಭಿಮಾನಿಗಳು ಮುಂದೇನಾಗುತ್ತೆ ಅಂತ ಆತಂಕದಲ್ಲಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣವಾಗಿದ್ದು ದರ್ಶನ್ ಅವರ ಆ ಒಂದು ನಿರ್ಧಾರ, ದರ್ಶನ್ ಅವರ ಕೋಪ. ಅದರ ಜೊತೆಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಅಭಿಮಾನಿಗಳ ಬೆಂಬಲದೊಂದಿಗೆ ಮುನ್ನಡೆದಂತಹ ದರ್ಶನ್ ಅವರು ಇದೀಗ ಮೇಲೆ ಏಳೋಕೆ ಆಗದಷ್ಟು ಆಳಕ್ಕೆ ಬಿದ್ದಿದ್ದಾರೆ. ಈ ವರ್ಷದ ಆರಂಭದಿಂದಲೂ ಸಾಲು ವಿವಾದಗಳಿಗೆ ಗುರಿಯಾಗಿದ್ದಾರೆ. ದರ್ಶನ್ ಅವರು ಇಂಥ ಪರಿಸ್ಥಿತಿ ಎದುರಿಸಿಯೇ ತೀರ್ತಾರೆ ಅಂತ ಕಳೆದ 3 ತಿಂಗಳ ಹಿಂದಷ್ಟೇ ಕಾಲಜ್ಞಾನ ಮಠದ ಸ್ವಾಮೀಜಿಗಳು ಭವಿಷ್ಯವನ್ನ ನುಡಿದಿದ್ರು. ಇದೀಗ ಆ ಸ್ಫೋಟಕ ಭವಿಷ್ಯ ನಿಜವಾಗಿದೆ. ಸ್ವಾಮೀಜಿಗಳು ಪ್ರಕಟಿಸಿದ್ದ ಭವಿಷ್ಯವಾಣಿಯಲ್ಲಿನ ಪ್ರತಿ ಪದಗಳು ದರ್ಶನ್ ಅವರ ಈಗಿನ ಬೆಳವಣಿಗೆಗಳನ್ನು ಹೇಳ್ತಾ ಇದೆ. ವೀಕ್ಷಕರೇ, ನೀವು ಸಹ ಗಮನಿಸಿರಬಹುದು, ಈ ವರ್ಷದ ಆರಂಭದಿಂದಲೂ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ಸೋಷಿಯಲ್ ಮೀಡಿಯಾ ಸಮರದಿಂದ ಈ ಎಲ್ಲವೂ ಶುರುವಾಯಿತು. ಅತ್ತ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ರು ಪರಸ್ಪರ ವಾಕ್ಸಮರವನ್ನು ನಡೆಸ್ತಾ ಇದ್ರೆ, ಇತ್ತ ದರ್ಶನ್ ಸುದ್ದಿ ಆಗ್ತಾ ಇದ್ರು. ದರ್ಶನ್ ಅವರ ವೈಯಕ್ತಿಕ ಜೀವನದ ವಿವಾದದ ಜೊತೆಗೆ ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಅಭಿಮಾನಿ ಅಂತ ಹೇಳಿಕೊಂಡು ಕಿಡಿಗೇಡಿಯೋರ್ವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಸಹ ವಿವಾದಗಳ ಚರ್ಚೆಗೆ ತುಪ್ಪ ಸುರಿದಿತ್ತು. ಈ ನಡುವೆ ದರ್ಶನ್ ಹಾಗೆ ಉಮಾಪತಿ ನಡುವಿನ ವಿವಾದವು ಭಾರೀ ಸುದ್ದಿ ಆಯಿತು. ರಾಬರ್ಟ್ ಕತೆ ವಿಚಾರದಲ್ಲಿ ಇಬ್ಬರ ಮಧ್ಯೆ ವಾಕ್ಸಮರ ನಡೀತು. ಇದೀಗ ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾರೆ. ಇಂತಹದೊಂದು ಮಹಾ ಸಂಕಷ್ಟ ಎದುರಾಗುತ್ತೆ ಅಂತ 3 ತಿಂಗಳ ಹಿಂದೆ ಶ್ರೀಗಳು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು. ಆ ಸಂದರ್ಭಕ್ಕೆ ಅಂತಹದೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದು ಬೇರಾರೂ ಅಲ್ಲ, ಕಾಲಜ್ಞಾನ ಮಠ ಅಂತಲೇ ಖ್ಯಾತಿಯಾಗಿರುವ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು. ವೀಕ್ಷಕರೇ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಂಬಲೂರು ಗ್ರಾಮದಲ್ಲಿ ಕಾಲಜ್ಞಾನ ಮಠ ಅಂತಲೇ ಖ್ಯಾತಿಯಾಗಿರುವ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠ ಇದೆ. ಇದೇ ಮಠದ ಶ್ರೀಗಳು ಡಾಕ್ಟರ್ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ.
ಪ್ರತಿದಿನವೂ ಅಪಾರ ಭಕ್ತರು ಕಾಲಜ್ಞಾನ ಮಠಕ್ಕೆ ಭೇಟಿ ನೀಡಿ ಸಿದ್ಧಲಿಂಗೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆಯುತ್ತಾರೆ. ಅಲ್ಲದೆ ಶ್ರೀಗಳು ನುಡಿಯುವ ಭವಿಷ್ಯದ ಬಗ್ಗೆ ಭಕ್ತರು ಅಪಾರವಾದ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ. ಕೇವಲ ಸಾಮಾನ್ಯರಷ್ಟೇ ಅಲ್ಲದೆ ಹಲವು ಗಣ್ಯರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಸಹ ಇಲ್ಲಿಗೆ ನಡೆದುಕೊಳ್ತಾರೆ. ಇನ್ನು ಶ್ರೀಗಳು ಹಲವು ವರ್ಷಗಳಿಂದ ಕಾಲಜ್ಞಾನ ಭವಿಷ್ಯವನ್ನು ನುಡಿತಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ, ಕೇಂದ್ರ ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಬಗ್ಗೆ, ಸಿನಿಮಾ ನಟ ನಟಿಯರ ಬಗ್ಗೆ, ಹೀಗೆ ಹಲವು ಗಣ್ಯರು, ಸೆಲೆಬ್ರಿಟಿಗಳ ಬಗ್ಗೆ ಅವರು ಈ ಹಿಂದೆಯೂ ಭವಿಷ್ಯವನ್ನು ನುಡಿದಿದ್ರು. ಆ ಭವಿಷ್ಯಗಳು ನಿಜವಾದ ಬಗ್ಗೆ ಸಾಕ್ಷಿ ಸಮೇತ ಹಲವು ಉದಾಹರಣೆಗಳಿವೆ. ಕೇವಲ ಇದಿಷ್ಟೇ ಅಲ್ಲದೆ ರಾಜ್ಯದಲ್ಲಾಗುವ ಪ್ರಾಕೃತಿಕ ವಿಕೋಪ, ದೇಶದಲ್ಲಾಗುವ ಅವಘಡಗಳು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆಯೂ ಶ್ರೀಗಳು ಆಗಾಗ ಭವಿಷ್ಯವನ್ನು ನುಡಿಯುತ್ತಾರೆ. ಅಲ್ಲದೆ ಹಲವು ವ್ಯಕ್ತಿಗಳಿಗೆ ಅವರು ಭವಿಷ್ಯದಲ್ಲಾಗುವ ಅವಘಡಗಳ ಬಗ್ಗೆ ನೇರವಾಗಿ ಎಚ್ಚರಿಸಿದ್ದೂ ಇದೆ. ಅದೇ ರೀತಿಯಾಗಿ 3 ತಿಂಗಳ ಹಿಂದೆ ನಟ ದರ್ಶನ್ ಅವರಿಗೂ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ರು. ಆಗ ಶ್ರೀಗಳು ಏನು ಹೇಳಿದ್ರು ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ಯಾಕಂದ್ರೆ ಅವರು ಹೇಳಿದಂತೆಯೇ ಆಗಿರುವಂಥದ್ದು. ಜೊತೆಗೆ ಅವರು ಕೇವಲ ಆ ಸಂದರ್ಭದಲ್ಲಿ ಭವಿಷ್ಯವನ್ನ ಮಾತ್ರ ನುಡಿದಿಲ್ಲ. ದರ್ಶನ್ ಅವರಿಗೆ ಇಂತಹದೊಂದು ಮಹಾ ಸಂಕಷ್ಟ ಎದುರಾಗೋದಕ್ಕೆ ಕಾರಣ ಏನಾಗುತ್ತೆ ಅನ್ನೋದನ್ನು ಸಹ ಬಹಿರಂಗಪಡಿಸಿದ್ರು. ಆ ಮೂಲಕವಾಗಿ ದರ್ಶನ್ ಅವರಿಗೆ ನೇರವಾಗಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು. ಅಷ್ಟಕ್ಕೂ ಶ್ರೀಗಳು ನುಡಿದಿದ್ದ ಭವಿಷ್ಯದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ನಟ ದರ್ಶನ್ ಅವರಿಗೆ ಈ ವರ್ಷ ಸಮಸ್ಯೆಗಳೇ ಹೆಚ್ಚು. ಶತ್ರುಗಳಿಂದ ಸಮಸ್ಯೆಗಳು ಎದುರಾದರೆ ಆರೋಗ್ಯದಲ್ಲೂ ಏರುಪೇರಾಗಲಿದೆ. ಇದಷ್ಟೇ ಅಲ್ಲದೆ ಮಾನಹಾನಿಯಂಥ ಘಟನೆಗಳು ತುಸು ಹೆಚ್ಚೇ ಘಟಿಸಲಿವೆ ಅಂತ ಶ್ರೀಗಳು 3 ತಿಂಗಳ ಹಿಂದೆಯೇ ಭವಿಷ್ಯವನ್ನು ನುಡಿದಿದ್ರು. ಈ ಒಂದು ಭವಿಷ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದುಕೊಂಡಿದ್ದ ಅವರು, ನಮ್ಮ ಕರ್ನಾಟಕದ ಖ್ಯಾತ ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಬಹಳ ಕಷ್ಟದಿಂದ ಮೇಲೆ ಬಂದಿರುವವರು. ಅವರ ಪ್ರತಿಭೆ ಹಾಗೂ ಅವರು ಪಡೆದಿರುವ ಪ್ರಸಿದ್ಧಿ ನಿಮ್ಮೆಲ್ಲರಿಗೂ ಸಂತೋಷದಾಯಕವಾದ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಆದರೆ ಈ ವರ್ಷ ಅವರಿಗೆ ಅನೇಕ ರೀತಿಯಿಂದ ಶತ್ರುಗಳ ತೊಂದರೆ, ಅನಾರೋಗ್ಯ ಬಾಧೆ, ಮಾನಹಾನಿಗಳು, ಅನೇಕ ರೀತಿಯ ದುಷ್ಕೃತ್ಯಗಳ ಪ್ರಯೋಗದಿಂದ ನೆಮ್ಮದಿ ಹಾಳಾಗಲಿದೆ. ಆದ್ದರಿಂದ ಎಚ್ಚರಿಕೆ ವಹಿಸುವುದು ಅತ್ಯವಶ್ಯವಾಗಿದೆ ಮತ್ತು ನಿಮ್ಮ ರಕ್ಷಣಾ ವಲಯವನ್ನು ಹೆಚ್ಚು ಮಾಡಿಕೊಳ್ಳುವುದು ಸೂಕ್ತ ಅಂತ ಶ್ರೀಗಳು ನೇರ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು. ಇದರಲ್ಲಿ ಇವರು ಪ್ರಮುಖವಾಗಿ ಹೇಳಿರುವಂಥದ್ದು ಮಾನಹಾನಿ ಹಾಗೆ ನಿಮ್ಮ ರಕ್ಷಣಾ ವಲಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅನ್ನೋ ವಿಚಾರ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರು ಇಂತಹದೊಂದು ಮಹಾ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳೋದಕ್ಕೆ ಅವರ ಸುತ್ತಮುತ್ತಲಿನವರು ಕಾರಣ ಅನ್ನೋದನ್ನ ಬಹುತೇಕ ಎಲ್ಲರೂ ಹೇಳ್ತಿದ್ದಾರೆ. ಅವರನ್ನು ಹತ್ತಿರದಿಂದ ನೋಡಿದಂಥವರು, ಆಪ್ತರು, ಸಿನಿಮಾ ರಂಗದ ಮಂದಿ, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಹೇಳ್ತಿರುವಂಥದ್ದು ಒಂದೇ ಮಾತು, ಅವರ ಸರ್ಕಲ್ನಿಂದಲೇ ಈ ಒಂದು ತೊಂದರೆ ಆಗಿದೆ. ಈಗ ದರ್ಶನ್ ಅವರ ಜೊತೆಗೆ ಇರುವಂತಹ ಸ್ನೇಹಿತರು ಯಾರ್ಯಾರಿದ್ದಾರೆ ಅವ್ರು ಯಾರನ್ನು ನಾವು ಈ ಹಿಂದೆ ನೋಡಿಲ್ಲ. ಆ ಒಂದು ಬಳಗದಿಂದನೇ ನಟ ದರ್ಶನ್ ಅವರಿಗೆ ಇಂತಹದೊಂದು ಮಹಾ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಅಂತ ಬಹುತೇಕರು ಅಭಿಪ್ರಾಯಪಟ್ಟಿದ್ದಾರೆ. ಹಲವು ದುಷ್ಕೃತ್ಯಗಳ ಪ್ರಯೋಗದಿಂದ ನೆಮ್ಮದಿ ಹಾಳಾಗುತ್ತೆ ಅಂತ ಶ್ರೀಗಳು ಈ ಮೊದಲೇ ಎಚ್ಚರಿಸಿದ್ರು. ಮತ್ತೊಂದು ವಿಚಾರ ಚಿತ್ರರಂಗದ ಮಂದಿ ಹೇಳ್ತಿರುವಂಥದ್ದು, ನಟ ದರ್ಶನ್ ಅವರಿಗೆ ಶತ್ರುಗಳು ಹೆಚ್ಚಿದ್ದಾರೆ ಅನ್ನೋ ವಿಚಾರವನ್ನ. ಅದರಲ್ಲೂ ಇತ್ತೀಚಿನ ಒಂದಷ್ಟು ಘಟನೆಗಳನ್ನು ನೆನಪಿಸಿಕೊಳ್ಳೋದಾದರೆ, ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಹಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯ ಪೋಸ್ಟ್ಗಳನ್ನು ಮಾಡ್ತಿದ್ದಾರೆ. ಇದರಿಂದ ನಟ ದರ್ಶನ್ ಹಾಗೆ ಅವರ ಅಭಿಮಾನಿಗಳಿಗೂ ಹಲವು ಬಾರಿ ಕೆಟ್ಟ ಹೆಸರು ಬಂದಿರುವ ಘಟನೆಗಳಿದೆ. ಇನ್ನು ಅರ್ಜುನ ಆನೆಯ ವಿಚಾರದಲ್ಲೂ ವಿವಾದವೊಂದು ಕೇಳಿಬಂದಿತ್ತು. ನಟ ದರ್ಶನ್ ಅವರ ಹೆಸರು ಹೇಳಿಕೊಂಡು ಅರ್ಜುನ ಆನೆಗೆ ಸಮಾಧಿ ನಿರ್ಮಿಸ್ತೀವಿ ಅಂತ ಹೇಳಿಕೊಂಡು ವ್ಯಕ್ತಿಯೋರ್ವ ಜನರಿಂದ ಹಣ ವಸೂಲಿ ಮಾಡಿದ ಪ್ರಕರಣವೂ ನಡೆದಿತ್ತು. ಇನ್ನು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿಚಾರದಲ್ಲಿ, ಕಾಟೇರ ಚಿತ್ರದ ಕ್ರೆಡಿಟ್ ವಿಚಾರದಲ್ಲಿ ಮತ್ತೆ ಆರಂಭ ಆದಂತಹ ಇಬ್ಬರ ನಡುವಿನ ವಾಕ್ಸಮರ ಗಾಂಧಿನಗರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ನಟ ದರ್ಶನ್ ಅವರು ಸುಮ್ಮನಿದ್ರು, ಪದೇ ಪದೇ ಟ್ರಿಗರ್ ಮಾಡಿ ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡುವಂತೆ ಮಾಡಿತ್ತು. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡಂತಹ ವ್ಯಕ್ತಿಯೋರ್ವ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪೋಸ್ಟ್ ಒಂದನ್ನು ಮಾಡಿದ್ದ. ನಂತರದಲ್ಲಿ ಆತನನ್ನು ವಿಚಾರಿಸಿದಾಗ ಆತ ದರ್ಶನ್ ಅಭಿಮಾನಿ ಅಲ್ಲ ಅನ್ನೋದು ತಿಳಿದು ಬಂದಿದೆ. ಆದರೆ ಅಲ್ಲೂ ಸಹ ನಟ ದರ್ಶನ್ಗೆ ಮಸಿ ಬಳಿಯುವ ಕೆಲಸ ನಡೆದಿತ್ತು. ಕೇವಲ ಇದಿಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ದರ್ಶನ್ ಅವರು ಕೈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇನ್ನು ನಟ ದರ್ಶನ್ ಬಂಧನ ಆದ ನಂತರದಲ್ಲಿ ಆರೋಗ್ಯ ತಪಾಸಣೆ ವೇಳೆ ವೈದ್ಯರ ಬಳಿ ಭುಜ ನೋವಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಶ್ರೀಗಳು ಇದೆಲ್ಲದರ ಬಗ್ಗೆ ಮುಂಚೆಯೇ ಎಚ್ಚರಿಕೆಯನ್ನು ನೀಡಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಹರಿಹರದ ಕಾಲಜ್ಞಾನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ನುಡಿಯುವ ಭವಿಷ್ಯ ನಿಜವಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯಾಗಿದೆ. ಹಾಗಾದರೆ ಶ್ರೀಗಳು ನುಡಿದಿದ್ದ ಈ ಒಂದು ಭವಿಷ್ಯದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.